ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಮೆರಿಕ ದಾಳಿ ನಡುವೆ ಈಗ ಮುಜ್ತಬಾ ಖಮೇನಿ ಪ್ರತ್ಯಕ್ಷ ಆಗಿದ್ದಾರೆ. ಮುಜ್ತಬಾ ಖಮೇನಿ ಎಲ್ಲಿ ಹೋದ್ರು ಅನ್ನುವಂತ ಒಂದು ಪ್ರಶ್ನೆ ಇತ್ತು. ಪ್ರಾಣ ಬೆದರಿಕೆಯಿಂದ ಏನಾದ್ರೂ ಬಚ್ಚಿಟ್ಕೊಂಡಿದ್ದಾರಾ, ಎಲ್ಲಿ ಹೋದ್ರು ಈ ಆಸಾಮಿ? ಸದ್ಯ ಈಗ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಯುದ್ಧ ಆರಂಭ ಆದಾಗಿನಿಂದ ಕೂಡ ನಾಪತ್ತೆ ಆಗಿದ್ರು ಮುಜ್ತಬಾ ಖಮೇನಿ. ಕಾರಣ ಅವರ ತಂದೆಯ ಹತ್ಯೆ ಆಯ್ತು. ತದನಂತರದಲ್ಲಿ ಮತ್ತೋರ್ವ ನಾಯಕನನ್ನ ಆಯ್ಕೆ ಮಾಡಿದಾಗಲ ಅವರು ಕೂಡ ಹತ್ಯೆ ಆದ್ರು. ಹೀಗಾಗಿ ಮುಜ್ತಬಾ ಖಮೇನಿ ಕಾಣಿಸ್ಕೊಂಡಿರಲಿಲ್ಲ. ಈಗ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾರೆ. ನಾಪತ್ತೆಯಾಗಿದ್ದಂತ ಖಮೇನಿ ಈಗ ಮೊದಲ ಬಾರಿಗೆ ಪ್ರತ್ಯಕ್ಷ ಆಗಿದ್ದಾರೆ. ಮುಜ್ತಬಾ ಖಮೇನಿ ವಾರ್ ರೂಮ್ಗೆ ಮುಜ್ತಬಾ ಹೋಗ್ತಿರುವಂತ ವಿಡಿಯೋ ಈಗ ರಿಲೀಸ್ ಆಗಿದೆ. ಇರಾನ್ ನಿಂದಲೇ ಖಮೇನಿ ವಿಡಿಯೋ ರಿಲೀಸ್ ಆಗಿರೋದು. ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆ ಆಯಿತು. ತದನಂತರದಲ್ಲಿ ತಾತ್ಕಾಲಿಕವಾಗಿ ಮತ್ತೋರ್ವನನ್ನ ಆಯ್ಕೆ ಮಾಡಿದ್ರು. ಆಗ ಅವರನ್ನು ಕೂಡ ಉಡಿಸ್ ಮಾಡಲಾಯಿತು. ತದನಂತರದಲ್ಲಿ ಮುಜ್ತಬಾ ಅಲಿ ಖಮೇನಿಯ ಆಯ್ಕೆ ಆಗಿರೋದು. ಇಷ್ಟು ದಿನ ಕಾಣಿಸ್ಕೊಂಡಿರ್ಲಿಲ್ಲ, ಈಗ ಮುಜ್ತಬಾ ಅಲಿ ಖಮೇನಿ ಕಾಣಿಸ್ಕೊಂಡಿರುವಂತದ್ದು. ಆ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಈಗ ಮತ್ತಷ್ಟು ಚರ್ಚೆಗಳು ಶುರು ಆಗ್ತಾ ಇವೆ. ಯುದ್ಧದ ತಯಾರಿ ಹಾಗಾದ್ರೆ ಮತ್ತಷ್ಟು ಭರ್ಜರಿಯಾಗಿ ನಡೀತಾ ಇದೆಯಾ? ಇರಾನ್ ಯುದ್ಧಕ್ಕೆ ಮತ್ತೆ ಸಜ್ಜಾಗ್ತಾ ಇದೆಯಾ ಅಂತ. ಯಾಕೆಂದ್ರೆ ಈಗ ಅಮೆರಿಕ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ನಾಳೆ 5:30 ಒಳಗಾಗಿ ನೀವು ಹಾರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ವ್ಯಾಪಾರ ವಹಿವಾಟು ಮಾಡೋದಕ್ಕೆ. ಇಲ್ಲ ಅಂತ ಅಂದ್ರೆ ನಾವು ಮತ್ತೆ ಭೀಕರ ದಾಳಿಯನ್ನ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಎಚ್ಚರಿಕೆಯ ಬಳಿಕ ಈ ವಿಡಿಯೋ ರಿಲೀಸ್ ಆಗಿರೋದು ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ.